ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ. ನಾನಿವತ್ತು ನಿಮ್ಮ ಜೊತೆ ಒಂದು ಯೂಸ್ಫುಲ್ ಆಗುವಂಥ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಈ 10 ಡೈಲಿ ರೊಟೀನ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು, ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. 10 ಥಿಂಗ್ಸ್ಗಳನ್ನ ನಾವು ಡೈಲಿ ರೊಟೀನಲ್ಲಿ ಅಳವಡಿಸ್ಕೊಂಡ್ರೆ ದಟ್ ಫೀಲ್ ಗುಡ್ ಅಂತಲೇ ಹೇಳ್ಬೋದು. ಆ ದಿನ ನಾವು ತುಂಬ ಆರಾಮಾಗಿರ್ತೀವಿ ಅಂತಲೇ ಹೇಳ್ತೀನಿ. ಸೊ ಆ ಥರ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೌ ಟು ಚೇಂಜ್ ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಒಂದು 10 ಗುಡ್ ಅಂದರೆ ಒಳ್ಳೆ ಥರದ ರೂಟೀನ್ ಅಂತಲೇ ಆಗಿರ್ಬೋದು, ಇಲ್ಲ ತುಂಬ ಒಳ್ಳೆ ಹ್ಯಾಬಿಟ್ಸ್ ಅಂತಲೇ ಆಗಿರ್ಬೋದು. ಈ ಥರ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡಿಕೊಂಡ್ರೆ ನಾವು ದಿನ ಪೂರ್ತಿ ಆರಾಮಾಗಿ ಇರ್ಬೋದು. ದಿನ ಪೂರ್ತಿ ಅನ್ನೋದಕ್ಕಿಂತ ಡೈಲಿ ರೊಟೀನಲ್ಲಿ ನಾವು ಇದನ್ನು ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ಲೈಫ್ ಸ್ಟೈಲ್ ತುಂಬ ಕಾಮಾಗಿ ಕೂಲಾಗಿ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ಅದೆಲ್ಲ ಯಾವ್ಯಾವ ಥರ ಟಿಪ್ಸ್ಗಳನ್ನ ನಾವು ಚೇಂಜಸ್ ಮಾಡ್ಕೋಬಹುದು, ನಮ್ಮ ರೊಟೀನ ಯಾವ ಥರ ನಾವು ಚೇಂಜ್ ಮಾಡ್ಕೋಬಹುದು ಅಂತ ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಟ್ ಮಾಡಿ ಇಟ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಯಾಕಂದರೆ ಶೇರ್ ಮಾಡುವಾಗ ಮಾತಾಡುವಾಗ ಒಂದೊಂದು ಪಾಯಿಂಟ್ಸ್ ಮರ್ತೋಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ನೋಟ್ ಮಾಡಿ ಇಟ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಆದಷ್ಟು ಈಗಿನ ಜನ್ರೇಷನಲ್ಲಿ ಆಗಿರ್ಬೋದು, ಈಗಿನ ಲೈಫ್ ಸ್ಟೈಲ್ ಆಗಿರ್ಬೋದು ತುಂಬ ಚೇಂಜಸ್ ಮಾಡ್ಕೊಳ್ಳೇಬೇಕಲ್ವಾ. ಯಾಕಂದರೆ ಒಂದಿನ ಒಂಥರ ಏನೋ ಬೇರೆ ಥರ ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು, ಇಲ್ಲ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಈಗಿನ ಜನ್ರೇಷನಲ್ಲಿ. ಆದಷ್ಟು ನಾವು ಒಳ್ಳೆ ಪಾಸಿಟಿವ್ ಆಗಿರೋ ಥರ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿರಬೇಕು. ಆದಷ್ಟು ಒಳ್ಳೆ ರೀತಿಯಲ್ಲಿ ಇರೋಣ, ಒಳ್ಳೆ ರೀತಿ ಮಾತಾಡೋಣ, ಒಳ್ಳೆಯದನ್ನೇ ಎಲ್ಲರಿಗೂ ವಹಿಸೋಣ ಅಂತ ಹೇಳ್ತಾ ಸೊ ಫಸ್ಟ್ ನಾವು ಒಳ್ಳೆ ರೀತಿ ಹ್ಯಾಬಿಟ್ನ ರೂಢಿಸ್ಕೋಬೇಕು ಅಂತಂದರೆ ನಾವು ಮಾಡಬೇಕಾಗಿರೋ, ನಾವು ಯೂಸ್ ಮಾಡ್ತಾ ಇರೋವಂಥ ಬ್ಯಾಡ್ ಥಿಂಗ್ಸ್ಗಳನ್ನ ರಿಮೂವ್ ಮಾಡಬೇಕು ನಮ್ಮ ಲೈಫಿಂದ. ಸೊ ಬ್ಯಾಡ್ ಹ್ಯಾಬಿಟ್ಗಳನ್ನ ರಿಮೂವ್ ಮಾಡೋದ್ರಿಂದ ತಾನೇ ನಾವು ಒಳ್ಳೆ ರೀತಿಯ ಗುಡ್ ಹ್ಯಾಬಿಟ್ಸ್ಗಳನ್ನ ನಾವು ಅಳವಡಿಸ್ಕೊಳ್ಳೋಕ್ಕೂ ಸಾಧ್ಯ. ಸೊ ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಫಸ್ಟ್ ಬ್ಯಾಡ್ ಥಿಂಗ್ಸ್ನ ಡಿಲೀಟ್ ಮಾಡೋದಾಗಿರುತ್ತೆ ಮಾಡಬೇಕು ಅಂತ ಹೇಳಿದೆ ಅಲ್ವಾ. ಸೊ ಹೌದು, ಬ್ಯಾಡ್ ಹ್ಯಾಬಿಟ್ಸ್ ಅಂದ ತಕ್ಷಣ ಸ್ಮೋಕಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಡ್ರಿಂಕಿಂಗ್ ಮಾಡೋದಾಗಿರ್ಬೋದು, ಇದೇನೇ ಬ್ಯಾಡ್ ಹ್ಯಾಬಿಟ್ ಅಂದ್ಕೊಳ್ಳೋದು ತಪ್ಪು. ಅದು ಕೂಡ ಬ್ಯಾಡ್ ಹ್ಯಾಬಿಟ್ ಏನದು ಅದನ್ನ ಅಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದು ಇವಾಗ ಹುಡುಗರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ತಕ್ಷಣ ಅದು ನೆನಪು ಬರುತ್ತೆ ಅಲ್ವಾ. ಸೊ ಹಾಗೇನೆ ಹುಡುಗಿರಿಗೂ ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಇದ್ದೇ ಇರುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಅಂದ ತಕ್ಷಣ ಹುಡುಗಿರು ಕೂಡ ಸ್ಮೋಕಿಂಗ್ ಮಾಡ್ತಾರಾ, ಡ್ರಿಂಕಿಂಗ್ ಮಾಡ್ತೀರಾ ಅಲ್ಲ. ಸೊ ಆ ಥರ ಏನಲ್ಲ. ಓವರ್ ಥಿಂಕಿಂಗ್ ಮಾಡೋದಾಗಿರ್ಬೋದು, ಇಲ್ಲ ನಮ್ಮ ಲೈಫ್ ಸ್ಟೈಲ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಪ್ಲ್ಯಾನ್ ಮಾಡದೆ ಏನೇನೋ ಯೋಚನೆ ಮಾಡೋದಾಗಿರ್ಬೋದು. ತುಂಬ ಓವರ್ ಥಿಂಕಿಂಗ್ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಅಲ್ಲಿ ಎಲ್ಲ ಇನ್ಕ್ಲೂಡ್ ಅದರಲ್ಲೇ ಬರುತ್ತೆ. ಸುಮ್ಮನೆ ಗಾಸಿಪ್ ಮಾಡೋದಾಗಿರ್ಬೋದು, ಇಲ್ಲ ಅವ್ರು ಏನೋ ಹೇಳಿದ್ರು ನಾವೇನೋ ಕೇಳಿದ್ವಿ, ಬರೀ ಇದೆ ಆ ಥರ ಆಗೋಗ್ಬಿಟ್ಟಿರುತ್ತೆ. ಸೊ ಇಷ್ಟೆಲ್ಲ ಲೈಫ್ ಸ್ಟೈಲಲ್ಲಿ ನಾವು ಕೂಡ ಬ್ಯಾಡಾಗಿ ಥಿಂಕ್ ಮಾಡ್ತಾನೆ ಇರ್ತೀವಿ. ಸೊ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಒಳ್ಳೆ ಗುಡ್ ಹ್ಯಾಬಿಟ್ಸ್ನ ನಾವು ಅಳವಡಿಸ್ಕೊಳ್ಳೋದಕ್ಕೂ ಮುಂಚೆ ಬ್ಯಾಡ್ ಹ್ಯಾಬಿಟ್ಸ್ಗಳೇ ಸ್ವಲ್ಪ ದೂರ ಇಡಬೇಕು, ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಬಿಟ್ಬಿಡ್ಬೇಕು. ಸೊ ಫಸ್ಟ್ ನಾವು ಓವರ್ ಥಿಂಕಿಂಗ್ ಮಾಡ್ತೀವಿ ಅಂತ ತಕ್ಷಣ ಫಾರ್ ಎಕ್ಸಾಂಪಲ್ ಹೇಳ್ಬೋದು, ಏನಾದರೂ ಆಗೋಗ್ಬಿಟ್ರೆ ಅಯ್ಯೋ ಹಿಂಗಾಗ್ಬಿಟ್ರೆ ಅಯ್ಯೋ ಹಂಗಾಗ್ಬಿಟ್ರೆ ಅನ್ನೋದೆಲ್ಲ ತಪ್ಪು. ಸೊ ಅದನ್ನು ಫಸ್ಟ್ ಆಫ್ ಆಲ್ ಅದನ್ನು ಕಂಟ್ರೋಲ್ ಮಾಡಬೇಕು. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡ್ತಾ ಬಂದಷ್ಟು ಆರಾಮಾಗಿ ಪೀಸ್ಫುಲ್ ಆಗಿರ್ತೀವಿ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಕಂಪೇರ್ ಮಾಡ್ಕೊಳ್ಳೋದು ಜಾಸ್ತಿ ಅಲ್ವಾ. ನಮ್ಮ ಲೈಫ್ ಸ್ಟೈಲ್ನ ನಮ್ಮ ಸೆಲ್ಫ್ನ ನಾವು ಬೇರೆ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಏನು ಡಿಫ್ರೆನ್ಸ್ ಇರುತ್ತೆ. ಅದು ಅವ್ರ ಲೈಫ್ ಸ್ಟೈಲು, ಅವ್ರ ಇಷ್ಟ, ಅವ್ರಿಗೆ ಹೆಂಗೆ ಬೇಕು ಹಂಗಿರ್ತಾರೆ ಅಲ್ವಾ. ಸೊ ಹಾಗಾಗಿ ನಾವು ಕಂಪೇರ್ ಮಾಡ್ಕೊಳ್ಳೋದು ಅದನ್ನು ಕೂಡ ಬಿಡಬೇಕು. ಅದು ಸಿಕ್ಕಾಪಟ್ಟೆ ದೊಡ್ಡ ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ತೀನಿ. ಬೇರೆಯವ್ರ ಜೊತೆ ನಾವು ಕಂಪೇರ್ ಮಾಡ್ಕೊಂಡಷ್ಟು ನಮಗೆ ಬೇಜಾರಾಗುತ್ತೆ ಹೊರತು ಬೇರೆಯವ್ರಿಗಂತೂ ಏನೂ ಆಗಲ್ಲ. ಅವ್ರ ಲೈಫ್ ಸ್ಟೈಲಲ್ಲಿ ಅವ್ರು ಏನೋ ಹೊಸ ಥರ ಮಾಡ್ತಿದ್ದಾರಾ, ಅದರಲ್ಲಿ ಏನಾದ್ರು ನಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಇಲ್ಲ ತಿಳ್ಕೊಳ್ಳೋದು ಇದೆಯಾ ಅದನ್ನು ಅಳವಡಿಸ್ಕೋಬೇಕು ಹೊರತು ಅಯ್ಯೋ ಅವ್ರು ಹಂಗಿದಾರಲ್ಲ, ಅಯ್ಯೋ ನಾನು ಯಾಕೆ ಹಿಂಗಿಲ್ಲ, ಅಯ್ಯೋ ಆ ಥರ ಎಲ್ಲ ಬಿಡಬೇಕು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗಾಸಿಪ್ ಮಾಡೋದು ಕೂಡ ಸೇಮ್ ಅಲ್ಲಿಗೆ ಬರುತ್ತೆ ಅಲ್ವಾ. ಸೊ ಸುಮ್ಮನೆ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡೋದ್ರ ಬದಲು ನಮ್ಮ ಬಗ್ಗೆ ನಾವು ಸ್ವಲ್ಪ ಟೈಮ್ ಕೊಟ್ಟು ಯೋಚನೆ ಮಾಡಿ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಸುಮ್ಮನೆ ಇವಾಗ ಏನಾದರೂ ನಾವು ಕೆಲಸ ಮಾಡ್ತಿರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಪ್ಲ್ಯಾನ್ ಇಲ್ಲದೆ ಏನಾದ್ರು ಕೆಲಸ ಮಾಡಿದ್ರೆ ಅದು ಸಕ್ಸಸ್ ಆಗಬಹುದೇನೋ ಬೈ 100ಅಲ್ಲಿ ಒಂದು 10 to 50% ಅಂತಲೇ ಅಂದ್ಕೊಳ್ಳಿ. ಬಟ್ ಸ್ಟಿಲ್ ನಾವು ಪ್ಲ್ಯಾನ್ ಮಾಡಿ ಕೆಲಸ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಪ್ಲ್ಯಾನ್ ಮಾಡುವಾಗ ತಲೆಗೆ ಕೆಲಸ ಕೊಡ್ತೀವಿ. ಸೊ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀವಲ್ಲ. ಸೊ ಹಾಗಾಗಿ ಅನ್ಪ್ಲ್ಯಾನ್ ಇಲ್ಲದೆ ಕೆಲಸ ಮಾಡೋದನ್ನು ನಿಲ್ಲಿಸಬೇಕು. ಸೊ ಅದು ಕೂಡ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ, ಗುಡ್ ಹ್ಯಾಬಿಟ್ಸ್ ಯಾವ್ದಾವ್ದಿದೆ ಅದನ್ನು ಯಾವ ಥರ ನಾವು ಅಳವಡಿಸ್ಕೋಬೋದು ನಮ್ಮ ಲೈಫ್ ಸ್ಟೈಲಲ್ಲಿ, ಡೇ ರೂಟೀನ್ಗಳಲ್ಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. 10 ಡೈಲಿ ಹ್ಯಾಬಿಟ್ಸ್ ಫಾರ್ ಗುಡ್ ಫೀಲ್ ಗುಡ್ ಅಂತಲೇ ಹೇಳ್ಬೋದು. ಸೊ ನಾವು ದಿನದಲ್ಲಿ ಒಂದು 10 ಒಳ್ಳೆಯ ಅಭ್ಯಾಸಗಳನ್ನ ಮಾಡ್ಕೊಳ್ಳೋದ್ರಿಂದ ಲೈಫ್ ಚೇಂಜ್ ಆಗ್ಬೋದು, ನಮ್ಮ ರೂಟೀನ್ ಚೇಂಜ್ ಆಗ್ಬೋದು. ಸೊ ನಾವು
ನಾವು ಮಾಡುವಂತಹ ಕೆಲಸ ಒಳ್ಳೆ ರೀತಿಲೂ ಆಗ್ಬೋದು, ಒಳ್ಳೆ ರೀತಿಲಿ ಕೂಡ ಆಗಬಹುದು. ಹಾಗೆಯೇ ತುಂಬ ಸಕ್ಸಸ್ ಕೂಡ ಸಿಗ್ಬೋದು. ಆರಾಮಾಗಿ ನಾವು ಕೆಲಸನ ಮಾಡ್ಕೋಬಹುದು. ತುಂಬ ಸ್ಟ್ರೆಸ್ ಇಲ್ಲದೆ ಸ್ಟ್ರೆಸ್ಫುಲ್ ಆಗಿ ಮಾಡೋದಕ್ಕಿಂತ ಸ್ಟ್ರೆಸ್ಲೆಸ್ ಆಗಿ ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಈ ಥರ 10 ಹ್ಯಾಬಿಟ್ಸ್ಗಳನ್ನ ನಾವು ಫಾಲೋ ಮಾಡೋಣ. ಸೊ ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ಗೆಟ್ 7 to 8 hours ಸ್ಲೀಪ್ ಅಂತ ಇದೆ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಾವು ನಿದ್ದೆನ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ನಾವು ಆದಷ್ಟು ದಿನದಲ್ಲಿ 7ರಿಂದ 8 ಗಂಟೆ ಟೈಮ್ ಅಷ್ಟು ನಿದ್ದೆನ ಮಾಡಬೇಕಾಗುತ್ತೆ. ಸೊ ಅದು ಒಳ್ಳೆಯ ರೀತಿಯ ಆರೋಗ್ಯವಾಗಿ ಒಳ್ಳೆ ರೀತಿಯ ಅಭ್ಯಾಸ ಆಗಿದೆ. ಸೊ ಹಾಗಾಗಿ ನೀವು ಜಾಸ್ತಿ ಅವರ್ಸ್ ನಿದ್ದೆ ಮಾಡ್ತಾ ಇದ್ರೆ ಅದನ್ನ ಕಡಿಮೆ ಮಾಡಿಬಿಟ್ಟು 7 to 8 ಅವರ್ಸ್ ನಿದ್ದೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ಹಾಗೇನೆ ಯಾರೆಲ್ಲ ನಿದ್ದೆ ಮಾಡ್ದೇನೆ ಸಿಕ್ಕಾಪಟ್ಟೆ ಫೋನ್ ಯೂಸ್ ಮಾಡ್ತಿದ್ದೀರಾ ಅವರಂತೂ ಅದನ್ನ ಕಡಿಮೆ ಮಾಡಿಕೊಂಡು ನಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ ಅಂತ ಹೇಳ್ತೀನಿ. ಸೊ ಇದು ಕೂಡ ತುಂಬಾ ಒಳ್ಳೆ ಹ್ಯಾಬಿಟ್ ಅಂತಾನೆ ಹೇಳ್ಬೋದು. ಸೊ ಸೆಕೆಂಡ್ನೇ ಪಾಯಿಂಟ್ ಬಂದ್ಬಿಟ್ಟು 20 minutes ಆಫ್ ರೀಡಿಂಗ್ ಅಂತ ಇದೆ. ಸೊ ಆದಷ್ಟು ದಿನದಲ್ಲಿ ನಾವು 20 ನಿಮಿಷ ಬುಕ್ ಓದೋದ್ರಿಂದ ನಾವು ಫೋನ್ ಅವಾಯ್ಡ್ ಮಾಡ್ಬೋದು. ಹಾಗೆಯೇ ಹೊಸ ವಿಷಯಗಳನ್ನ ಏನಾದರೂ ಕಲ್ತ್ಕೋಬಹುದು, ಸ್ವಲ್ಪ ಮೋಟಿವೇಟ್ ಆಗ್ಬೋದು. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು 10 minutes ಆದ್ರೂ ಬುಕ್ ಓದೋದಕ್ಕೆ ಟೈಮ್ನ ಕೊಡಿ ನಿಮ್ಮ ದಿನದಲ್ಲಿ ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ 30 minutes ಎಕ್ಸಸೈಸ್ ನ ಮಾಡ್ಬೇಕಾಗುತ್ತೆ ನಮ್ಮ ಬಾಡಿಗೋಸ್ಕರ, ನಮ್ಮ ಹೆಲ್ತ್ಗೋಸ್ಕರ. ಸೊ ಆದಷ್ಟು ಜನ ಮಾಡಲ್ಲ ಅಂತ ಅನ್ಕೋತೀನಿ. ಎಕ್ಸಸೈಸ್ ಯಾರು ಮಾಡೋದು ಹೋಗು ಅನ್ನೋ ತರ ಮೈಂಡ್ ಸೆಟ್ ಇರುತ್ತೆ. ಸೊ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಆದಷ್ಟು ಒಂದು 30 ನಿಮಿಷ ಆಗಿಲ್ಲ ಅಂತಂದ್ರೆ ಒಂದು 10-15 ನಿಮಿಷನಾದ್ರೂ ನಿಮ್ಗೋಸ್ಕರ ನೀವು ಟೈಮ್ನ ಕೊಟ್ಕೊಳ್ಳಿ. ಸೊ ಆದಷ್ಟು ಫೋನ್ ಅವಾಯ್ಡ್ ಮಾಡಿ, ಬೇಡದೇ ಇರೋ ಥಿಂಗ್ಸ್ ಎಲ್ಲ ಅವಾಯ್ಡ್ ಮಾಡಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಾವು ನಮ್ಮ ಆರೋಗ್ಯವಾಗಿ ಇರೋದಕ್ಕೋಸ್ಕರ ಒಳ್ಳೆ ಅಭ್ಯಾಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಅಟ್ಲೀಸ್ಟ್ 30 minutes ಆಗಿಲ್ಲ ಅಂತಂದ್ರೆ ಒಂದು 15 minutes ಆದ್ರೂ ಕೂಡ ಎಕ್ಸಸೈಸ್ ನ ಮಾಡಿ ನಿಮ್ಮ ಬಾಡಿಗೋಸ್ಕರ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 50 minutes ಆಫ್ ಯೋಗ. ಸೊ 15 ನಿಮಿಷ ಆದ್ರೂ ಯೋಗ ಮಾಡೋದಕ್ಕೆ ಟೈಮ್ ಕೊಡಿ. ಯೋಗ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಂತ ಕೇಳೋರು ಇರ್ತಾರೆ. ಸೊ ಬಟ್ ಬೆನಿಫಿಟ್ ತುಂಬಾನೇ ಇದೆ. ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇನೆ ಅದು ಅಭ್ಯಾಸಗಳು ಸ್ಟಾರ್ಟ್ ಆಗೋದು ತುಂಬಾ ಒಳ್ಳೆ ರೀತಿಯಾಗಿ. ಸೊ ಎಕ್ಸಸೈಸ್ ಮಾಡೋದೇ ಬೇರೆ ಆಗಿರುತ್ತೆ, ಯೋಗ ಮಾಡೋದೇ ಬೇರೆ ಆಗಿರುತ್ತೆ, ಮೆಡಿಟೇಷನ್ ಮಾಡೋದೇ ಬೇರೆ ಆಗಿರುತ್ತೆ. ಸೊ ಅದೆಲ್ಲ ಸಪ್ರೇಟ್ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿ, ಥಿಂಕ್ ಮಾಡಿ, ನಿಮ್ಗೆ ಯಾವ ತರ ಯೂಸ್ ಆಗುತ್ತೆ ಆ ತರ ಅಳವಡಿಸ್ಕೊಂಡು ನಿಮ್ಗೆ ಯಾವ್ದು ಯೂಸ್ಫುಲ್ ಅನ್ಸುತ್ತೆ ಆ ತರ ಯೋಗ ಮಾಡಿ, ಎಕ್ಸಸೈಸ್ಗಳನ್ನ ಮಾಡಿ. ಸೊ ಬಾಡಿನ ಅಂದರೆ ವೆಯ್ಟ್ ಗೇನ್ ಮಾಡೋದಕ್ಕೂ ಕೂಡ ಎಕ್ಸಸೈಸ್ಗಳು ಇರುತ್ತೆ, ಯೋಗ ಇರುತ್ತೆ. ಸೊ ಅದನ್ನೆಲ್ಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಡೈಲಿ ಈ ಥರ ಅಭ್ಯಾಸಗಳನ್ನ ಫಾಲೋ ಮಾಡಿ. ಎಕ್ಸಸೈಸ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಅಂತಂದರೆ ವಾಕಿಂಗ್ ಮಾಡೋದಾಗಿರ್ಬೋದು, ಸೈಕಲಿಂಗ್ ಮಾಡೋದಾಗಿರ್ಬೋದು, ಸ್ಲಿಪ್ಪಿಂಗ್ ಆಡೋದಾಗಿರ್ಬೋದು, ಆ ಥರ ಎಲ್ಲ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ಟ್ರೈ ಮಾಡಿ. ಅಟ್ಲೀಸ್ಟ್ ತುಂಬ ಜಾಸ್ತಿನೇ ಮಾಡಬೇಕು ಅನ್ನೋದಕ್ಕಿಂತ ಡೈಲಿ 1 or 2 ಎಕ್ಸಸೈಸ್ ಆದರೂ ಮಾಡ್ಕೊಳ್ಳಿ, ಯೋಗ ಮಾಡಿ. ಹಾಗೆಯೇ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 5th ಪಾಯಿಂಟು. ಸೊ ಏನಪ್ಪಾ ಅಂದರೆ 6 to 8 ಗ್ಲಾಸ್ ಆಫ್ ವಾಟರ್ನ ಕುಡಿಬೇಕು. ಅಂದರೆ ದಿನದಲ್ಲಿ ನಾವು 6ರಿಂದ 8 ಗ್ಲಾಸ್ ಅಷ್ಟು ವಾಟರ್ನ ಕುಡಿಯೋದಕ್ಕೆ ಟ್ರೈ ಮಾಡಿ, ಆದಷ್ಟು ಟ್ರೈ ಮಾಡಿ. ಸೊ ಸಿಕ್ಕಾಬಟ್ಟೆ ಯೂಸಸ್ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮ ಬಾಡಿ ಬಂದ್ಬಿಟ್ಟು 70% ಆಫ್ ವಾಟರಿಂದನೇ ಇರೋದು ಅಲ್ವಾ. ಸೊ ಹಾಗಾಗಿ ನಾವು ನೀರನ್ನು ಅತಿ ಹೆಚ್ಚಾಗಿ ಕುಡಿಲೇಬೇಕು. ನಾವು ಬೆವರೋದ್ರಿಂದನೇ 1 ಲೋಟ ನೀರು ವೇಸ್ಟ್ ಆಗಿಬಿಡುತ್ತಂತೆ, ಮತ್ತು ಉಸಿರಾಡೋದ್ರಿಂದನೂ ವಾಟರು ಡಿಹೈಡ್ರೇಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನೀರನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ನೀರಿನಂಶ ಇರೋದನ್ನು ತಿನ್ನೋದಕ್ಕಾಗಿರ್ಬೋದು, ಇಲ್ಲ ಜ್ಯೂಸಸ್ ಆಗಿರ್ಬೋದು, ಕಿತ್ಲೇನು ಫ್ರೂಟ್ಸ್ ಎಲ್ಲ ಇರುತ್ತೆ ಅಲ್ವಾ, ಲಿಕ್ವಿಡ್ ಐಟಮ್ಸ್ ಇರೋದನ್ನ ಜಾಸ್ತಿ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 6ನೇ ಪಾಯಿಂಟ್ ಬಂದ್ಬಿಟ್ಟು ಕನ್ಸಿಡರ್ 3 things you are grateful for ಅಂತ ಇದೆ. ಸೊ ಏನಪ್ಪ ಹಿಂಗಂತಂದ್ರೆ ನಿಮ್ದು ಡೇ ಆದ್ರೂ ಆಗಿರ್ಬೋದು, ಇಲ್ಲ ನೀವು ಇಷ್ಟಪಡೋ ವ್ಯಕ್ತಿ ಮೇಲೆ, ಇಲ್ಲ ನಿಮ್ಮ ಮೇಲೆ ಯಾವುದಕ್ಕಾದ್ರೂ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ನಾವು ಏನೇ ಒಂದು ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡಿದ್ರೆ, ಇಲ್ಲ ಏನೇ ಆಗಿರ್ಬೋದು, ಫಸ್ಟ್ ಅವ್ರಿಗೆ ನಾವು ಥ್ಯಾಂಕ್ ಯು ಹೇಳೋದನ್ನ ಕಲ್ತ್ಕೋಬೇಕು. ಸೊ ಥ್ಯಾಂಕ್ ಯು ಹೇಳೋದ್ರಲ್ಲಿ ಏನಿದೆ ಅಂತ ಅನ್ಕೊಂಡ್ರೆ ಅದನ್ನ ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ನೀವು ವ್ಯಕ್ತಿಗೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಂತ ಹೇಳೋದ್ರಿಂದ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಬರುತ್ತೆ, ಅವ್ರ ಮೇಲಿರೋ ರೆಸ್ಪೆಕ್ಟ್ ಕೂಡ ತೋರಿಸುತ್ತೆ. ಸೊ ಆದಷ್ಟು ಗ್ರೇಟ್ಫುಲ್ ಆಗಿರಿ ಎಲ್ಲದಕ್ಕೂ ಕೂಡ. ಯಾರೇ ಆದ್ರೂ ಕೂಡ ನಿಮ್ಗೆ ಒಂದು ಸ್ವಲ್ಪ ಪ್ರೀತಿ ತೋರಿಸ್ತಾರೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆದಷ್ಟು ಪ್ರೀತಿಯಿಂದ ಲವಲವಿಕೆಯಿಂದ ಎಲ್ಲರ ಜೊತೆಗೂ ಇರಿ. ಸೊ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಬಂದ ತಕ್ಷಣ ಏನು ಚೇಂಜಸ್ ಆಗಿಬಿಡುತ್ತೆ ಅಂತ ನೀವು ಥಿಂಕ್ ಮಾಡಿದ್ರೆ ಆದಷ್ಟು ಅದನ್ನು ಟ್ರೈ ಮಾಡಿ ನೋಡಿ. ಅದನ್ನು ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಅವರೇ ಅದನ್ನು ಫೀಲ್ ಮಾಡಿದಾಗ ಅವ್ರಿಗೆ ಅದು ಅರ್ಥ ಆಗುತ್ತೆ, ನಾವು ಹೇಳೋದಕ್ಕಿಂತ. ಸೊ ಆದಷ್ಟು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಏನಕ್ಕೆ ಹೇಳಬೇಕು ನಾವು ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 7ನೇ ಪಾಯಿಂಟ್, 7ನೇ ಪಾಯಿಂಟು ಏನಪ್ಪ ಅಂತಂದರೆ ಒಂದು ಅರ್ಧ ಗಂಟೆ ಅಷ್ಟು ನಾವು ಬಿಸಿಲನ್ನ ಕಾಯೋದಾಗಿರ್ಬೋದು, ಇಲ್ಲ ಹೊರಗಡೆ ಸಿಗುವಂಥ ಫ್ರೆಶ್ ಗಾಳಿನ ತಗೊಳ್ಳೋದಾಗಿರ್ಬೋದು. ಸೊ ಇದು ಕೂಡ 7ನೇ ಪಾಯಿಂಟ್. 30 minutes ಆಫ್ ಸನ್ಸೈನ್ ಅಥವಾ ಫ್ರೆಶ್ ಏರ್ ಅಂತಲೇ ಹೇಳ್ಬೋದು. ಸೊ ಹೌದು, ನಾವು ಆದಷ್ಟು ಬೆಳಗಿನ ಟೈಮ್ ಆಗಿರ್ಬೋದು, ಇಲ್ಲ ಅಟ್ಲೀಸ್ಟ್ ಈವ್ನಿಂಗ್ ಟೈಮಲ್ಲಾದರೂ ಕೂಡ ಒಂದು ಸ್ವಲ್ಪ ಟೈಮು ನಮ್ಮ ದೇಹಕ್ಕೆ ಬಿಸಿಲು ಬೀಳೋದ್ರಿಂದ ತುಂಬ ಯೂಸ್ಫುಲ್ ಥಿಂಗ್ಸೇ ಇದೆ. ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಬಿಸಿಲು ಬೀಳೋದ್ರಿಂದ ನಮಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ. ಸೊ ಹಾಗೇನೆ ಫ್ರೆಶ್ ಏರ್ ಅಂತಲೇ ಹೇಳ್ಬೋದು. ಮನೇಲಿರೋ ಹೌಸ್ ವೈಫ್ಗಳು ಯಾವಾಗಲೂ ಮನೆ ಒಳಗಡೆನೇ ಇರ್ತಾರೆ, ಸೊ ನನ್ನನ್ನು ಸೇರಿಸಿ ಕೂಡ. ಸೊ ಯಾವಾಗಲೂ ಮನೆ ಒಳಗಡೆ ಕೆಲಸ ಮಾಡೋದಾಗಿರ್ಬೋದು, ಇಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ ಅಲ್ವಾ, ಹೊರಗಡೆ ಹೋಗಿ ಸ್ವಲ್ಪ ಫ್ರೆಶ್ ಗಾಳಿನ ತಗೊಬರೋದ್ರಿಂದ ತುಂಬ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಆದರೂ ಕೂಡ ಹೊರಗಡೆ ಹೋಗೋದು, ಸ್ವಲ್ಪ ಆಚೆ ಕೂತ್ಕೊಳ್ಳೋದು, ಈ ಥರ ಎಲ್ಲ ಟೈಮ್ನ ಸ್ಪೆಂಡ್ ಮಾಡಿ.
ಸೊ ನೆಕ್ಸ್ಟ್ ಬಂದ್ಬಿಟ್ಟು 8ನೇ ಪಾಯಿಂಟ್ ಬಂದ್ಬಿಟ್ಟು ಜರ್ನಲಿಂಗ್ ಅಂತ ಇದೆ. ಸೊ ಏನಾದರೂ ನೀವು ಬರೆದಿಟ್ಕೋಬೇಕು, ನೋಟ್ ಮಾಡಿ ಇಟ್ಕೋಬೇಕು ಅಂತಂದರೆ ಆ ಅಭ್ಯಾಸನೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ, ಅದು ಕೂಡ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 9ನೇ ಪಾಯಿಂಟು 5 to 10 ಮಿನಿಟ್ಸ್ ಆಫ್ ಮೆಡಿಟೇಷನ್ ಅಂತ ಇದೆ. ಅಟ್ಲೀಸ್ಟ್ ದಿನದಲ್ಲಿ ಒಂದು 5ರಿಂದ 10 ನಿಮಿಷನಾದರೂ ಮೆಡಿಟೇಷನ್ ಮಾಡೋದಕ್ಕೆ ಟೈಮ್ನ ಕೊಡಿ ಅಂತ ಹೇಳ್ತೀನಿ. ಸೊ ಒಂದು ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ. 10 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ಏನು ಚೇಂಜಸ್ ಆಗುತ್ತೆ, ಏನಾಗೋಗ್ಬಿಡುತ್ತೆ ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಖಂಡಿತ ಚೇಂಜಸ್ ಆಗೇ ಆಗುತ್ತೆ. ಆದಷ್ಟು ನಾವು ಪ್ರಯತ್ನನ ಕೊಡಬೇಕು. ಸೊ ಹಂಗಂದ ತಕ್ಷಣ ಒಂದಿನ ಮಾಡಿಬಿಟ್ಟು 2 ದಿನ ಮಾಡಿಬಿಟ್ರೆ ಅದರಲ್ಲಿ ಏನು ನಮಗೆ ರಿಸಲ್ಟ್ ಸಿಗೋದಿಲ್ಲ. ತುಂಬ ಟೈಮ್ವರೆಗೆ ನಾವು ಅದನ್ನು ಕಾನ್ಸಂಟ್ರೇಷನ್ ಕೊಟ್ಟು ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಮೆಡಿಟೇಷನ್ ಮಾಡೋದು ತುಂಬ ಒಳ್ಳೆಯದು ಕೂಡ. ಸೊ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಕೋಪ ಕಡಿಮೆ ಆಗುತ್ತೆ, ಮಾಡ್ಬೇಕಾದ್ರೆ ಅಂದ್ಕೊಂಡಿರೋ ಕೆಲಸ ಆರಾಮಾಗಿ ಮಾಡ್ಬೋದು. ಸೊ ತುಂಬ ಚೇಂಜಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ಮೆಡಿಟೇಷನ್ ಮಾಡೋದನ್ನು ಆದಷ್ಟು ಟ್ರೈ ಮಾಡಿ, ಪ್ರಯತ್ನ ಪಡಿ ಮಾಡಿ ಅಂತ ಹೇಳ್ತೀನಿ. ಸೊ ಲಾಸ್ಟ್ 10 ಪಾಯಿಂಟ್ ಬಂದ್ಬಿಟ್ಟು ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಲವ್ಡ್ ಒನ್ ಅಂತ ಇದೆ. ಸೊ ಹೌದು, ದಿನದಲ್ಲಿ ನಿಮ್ಮ ತುಂಬ ಇಷ್ಟಪಡೋ ವ್ಯಕ್ತಿ ಜೊತೆ ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಆದರೂ ಅವ್ರ ಜೊತೆ ಕೂತು ಮಾತಾಡಿ, ಟೈಮ್ ಅವ್ರಿಗೋಸ್ಕರ ಕೊಡಿ. ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಚೇಂಜಸ್ ಆಗೋದಿಲ್ಲ. ಸೊ ಹಾಗಾಗಿ ಅವ್ರ ಜೊತೆ ಏನಾದರೂ ಒಂದು ವಿಷಯ ಇಟ್ಕೊಂಡಾದರೂ ಮಾತಾಡಿ. ಸಿಲ್ಲಿ ಆಗಿರ್ಬೋದು, ಸೀರಿಯಸ್ ಆಗಿರ್ಬೋದು, ಏನೇ ಆಗಿರಲಿ. ಸೊ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಇಲ್ಲ ಹಸ್ಬೆಂಡ್ ಜೊತೆ, ವೈಫ್ ಜೊತೆ ಆಗಿರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು. ಯಾರಾದರೂ ಕೂಡ ನಿಮ್ಮನ್ನು ಯಾರು ಜಾಸ್ತಿ ಇಷ್ಟಪಡ್ತಾರೆ, ನೀವು ಯಾರನ್ನ ಜಾಸ್ತಿ ಇಷ್ಟಪಡ್ತೀರಾ, ಸೊ ಅವ್ರ ಜೊತೆ ಆದಷ್ಟು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ ದಿನದಲ್ಲಿ ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ನಾವು ಒಂದು ಒಳ್ಳೆ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಲೈಫ್ ಖಂಡಿತ ಚೇಂಜ್. ದಿನದಲ್ಲಿ ಈ ಥರ ಒಂದು 10 ಒಳ್ಳೆ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಫೀಲ್ ಅಂತಲೇ ಹೇಳ್ಬೋದು. ಆರಾಮಾಗಿ ಒಂಥರ ಏನೋ ಲೈಫ್ ಚೇಂಜ್ ಆಗ್ತಿದೆಯೇನೋ ಅನ್ನೋ ಥರ ಫೀಲ್ ಆಗೇ ಆಗುತ್ತೆ ಖಂಡಿತವಾಗಿಯೂ. ಸೊ ನೆಗೆಟಿವ್ ಥಾಟ್ಸ್ನ ಆದಷ್ಟು ಸೈಡ್ಗಿಟ್ಟು ಈ ಥರ ಒಳ್ಳೆ ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಆದಷ್ಟು ಈ ಥರ ಎಲ್ಲ ಚೇಂಜಸ್ನ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ, ನಿಮ್ಗೆ ಯಾವ ಥರ ಯೂಸ್ ಆಗುತ್ತೆ, ಸೊ ಅದನ್ನೇ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಕೂಡ ತಿಳಿಸಿ. ಓಕೆನಾ? ಆದಷ್ಟು ನನಗೆ ಗೊತ್ತಿರೋ ಅಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಆದಷ್ಟು ನಾನು ಕೂಡ ಸೇಮ್ ನಿಮ್ಮ ಥರನೇ ಅಂತ ಅನ್ಕೋತೀನಿ. ವಿಡಿಯೋ ನೋಡ್ತಿರೋರು ಈ ಥರ ಇದ್ದರೆ ನಾನು ಅವ್ರಿಗೆ ಹೇಳ್ತಾ ಇರೋದು. ನಾನು ತುಂಬ ಓವರ್ ಥಿಂಕಿಂಗ್ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ಅಳೋದು, ಸೊ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೆ. ಬಟ್ ಇವಾಗ ಆ ಥರ ಏನಿಲ್ಲ, ಚೇಂಜಸ್ ಆಗಿದೆ ಕೂಡ ನನ್ನ ಲೈಫಲ್ಲಿ. ಸೊ ಆದಷ್ಟು ನಾನು ಕೂಡ ಇನ್ನೂ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಅಷ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.